ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಒಂದು ಸಾವು ಹಲವು ಅನುಮಾನ ಪೊಲೀಸರಿಂದ ನಡೀತಾ ಇದೆ. ನಾನಾ ಆಂಗಲ್ನಲ್ಲಿ ಇನ್ವೆಸ್ಟಿಗೇಷನ್. ಹಾಗಾದ್ರೆ ಪೊಲೀಸರ ತನಿಖೆ ರಾಯ್ ಸಾವಿನ ವಿಚಾರಕ್ಕೆ ಎಲ್ಲಿಗೆ ಬಂದು ನಿಂತಿದೆ? ಸಿಜೆ ರಾಯ್ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಅಶೋಕನಗರ ಪೊಲೀಸರಿಗೆ ಕಾನ್ಫಿಡೆಂಟ್ ಗ್ರೂಪ್ನ ಎಂಡಿ ದೂರು ಕೊಟ್ಟಿದ್ದಾರೆ. ಈ ದೂರಿನ ಮೇರೆಗೆ ತನಿಖೆ ಆಗ್ತಾ ಇದೆ. ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲಿ ಏನೆಲ್ಲ ಆಯಿತು ಅನ್ನೋದು ಕಂಪ್ಲೇಂಟ್ನಲ್ಲಿ ವಿವರಿಸಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟಿರುವ ಕಾನ್ಫಿಡೆಂಟ್ ಗ್ರೂಪ್ ಎಂಡಿ ಪಬ್ಲಿಕ್ ಟಿವಿಯಲ್ಲಿ ಜೋಸೆಫ್ ದೂರಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಈ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ರಾಯ್ ಜೊತೆಗಿದ್ದು ಇದೇ ಎಂಡಿ ಜೋಸೆಫ್. ಏನಾಯಿತು ಅನ್ನೋದನ್ನು ಕಂಪ್ಲೇಂಟ್ನಲ್ಲಿ ವಿವರಿಸಿದ್ದಾರೆ. ರಾಯ್ ಸೂಸೈಡ್ ಕಾನ್ಫಿಡೆಂಟ್ ಗ್ರೂಪ್ ಕಂಪ್ಲೇಂಟ್. ನಾನು ಟಿ.ಎ. ಜೋಸೆಫ್, ಕಾನ್ಫಿಡೆಂಟ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತೇನೆ. ಮಧ್ಯಾಹ್ನ ಸುಮಾರು 3 ಗಂಟೆ ಸುಮಾರಿಗೆ ಡಾಕ್ಟರ್ ರಾಯ್ ಸಿ.ಜೆ. ಅವರು ನನ್ನೊಂದಿಗೆ ಬೆಂಗಳೂರಿನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವ ನಮ್ಮ ಕಚೇರಿಗೆ ಬರ್ತಾರೆ. ಅವರು ಆದಾಯ ತೆರಿಗೆ ಇಲಾಖೆಗೆ ಹೇಳಿಕೆ ಕೊಡೋದಕ್ಕೆ ಬಂದಿದ್ದರು. ನಂತರ ತಮ್ಮ ಕ್ಯಾಬಿನಿಗೆ ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಅವರು ತಮ್ಮ ತಾಯಿಯೊಂದಿಗೆ ಮಾತನಾಡಬೇಕು ಅಂಥೇಳಿ ನನಗೆ ತಿಳಿಸಿದರು. ಹಾಗಾಗಿ ನಾನು ಹೊರಗೆ ಬಂದೆ. ಸುಮಾರು 10 ನಿಮಿಷಗಳ ನಂತರ ನಾನು ಹಿಂತಿರುಗಿದಾಗ ಡಾಕ್ಟರ್ ರಾಯ್ ಸಿ.ಜೆ. ಅವರು ಯಾರನ್ನೂ ತಮ್ಮ ಕ್ಯಾಬಿನ್ ಒಳಗೆ ಬಿಡದಂತೆ ಸೂಚಿಸಿದ್ದಾರೆ ಅಂಥೇಳಿ ಭದ್ರತಾ ಸಿಬ್ಬಂದಿ ನನಗೆ ತಿಳಿಸಿದರು. ಮತ್ತೆ 10 ನಿಮಿಷಗಳ ನಂತರ ನಾನು ಕ್ಯಾಬಿನ್ ಬಳಿ ಹೋಗಿ ಬಾಗಿಲು ತಟ್ಟಿದೆ. ಆದರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಬಾಗಿಲು ಒಳಗಿಂದ ಲಾಕ್ ಆಗಿರೋದು ನನಗೆ ಗೊತ್ತಾಯಿತು. ನಂತರ ನಾವು ಬಾಗಿಲನ್ನು ಮುರಿದು ಒಳಗಡೆ ಹೋದ್ವಿ. ಒಳಗೆ ಹೋದಾಗ ಡಾಕ್ಟರ್ ರಾಯ್ ಅವರು ತಮ್ಮ ಕುರ್ಚಿಯ ಮೇಲೆ ಕುಳಿತಿದ್ರು ಮತ್ತು ಅವರ ಶರ್ಟ್ ಮೇಲೆ ರಕ್ತವಿತ್ತು. ಅವರ ದೇಹ ತಣ್ಣಗಾಗಿತ್ತು. ನಾವು ತಕ್ಷಣ ಆ್ಯಂಬುಲೆನ್ಸನ್ನು ಕರೆಸಿದ್ವಿ. ಆ್ಯಂಬುಲೆನ್ಸ್ ಜೊತೆಗೆ ಬಂದಂತಹ ವೈದ್ಯಕೀಯ ಸಿಬ್ಬಂದಿ ಅವರ ನಾಡಿ ಮಿಡಿತವನ್ನು ಪರೀಕ್ಷಿಸಿದಾಗ ನಾಡಿ ಮಿಡಿತ ಇರಲಿಲ್ಲ. ಅವರನ್ನು ತಕ್ಷಣ ಬೆಂಗಳೂರಿನ HSR ಲೇಔಟ್ನಲ್ಲಿರುವ ನಾರಾಯಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆಸ್ಪತ್ರೆಯಲ್ಲಿ ಅವರನ್ನು ತುರ್ತು ಚಿಕಿತ್ಸಾ ಘಟಕಕ್ಕೆ ದಾಖಲಿಸಲಾಯಿತು. ನಡೆದ ಘಟನೆಗಳ ಸರಣಿ ಹೀಗಿದೆ. ಯಾವ ಒತ್ತಡವೂ ಅವರನ್ನು ಇಂತಹ ತೀವ್ರ ಹೆಜ್ಜೆ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡಿರಬಹುದು ಅನ್ನೋದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ನಾವು ಬಯಸ್ತೇವೆ. ದಯವಿಟ್ಟು ಈ ವಿಷಯವನ್ನು ತನಿಖೆ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ವಿನಂತಿಸ್ತೇನೆ. ಟಿ.ಎ. ಜೋಸೆಫ್, MD, ಕಾನ್ಫಿಡೆಂಟ್ ಗ್ರೂಪ್.